ಮೊದಲನೇ ಪ್ರಶ್ನೆ, ಹೆಚ್ಚು ಕಲ್ಲಂಗಡಿ ತಿಂದರೆ ಯಾವುದಾದರೂ ಕಾಯಿಲೆ ಬರುತ್ತದೆಯೇ? ಎ. ಮಧುಮೇಹ, ಬಿ. ಮೂತ್ರಪಿಂಡ ರೋಗ, ಸಿ. ಕಾಮಾಲೆ, ಡಿ. ಹೃದಯ ರೋಗ. ಉತ್ತರ ಬಿ. ಮೂತ್ರಪಿಂಡ ರೋಗ. ಎರಡನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಸಂಬಳ ಪಡೆಯುವ ಸರ್ಕಾರಿ ಹುದ್ದೆಗೆ ಯಾವುದು? ಎ. IPS, ಬಿ. BSF, ಸಿ. ಆರ್ಮಿ, ಡಿ. IAS. ಉತ್ತರ ಡಿ. IAS. ಮೂರನೇ ಪ್ರಶ್ನೆ, ಯಾವ ತರಕಾರಿ ತಿನ್ನುವುದರಿಂದ ಖಿನ್ನತೆಯನ್ನು ಹೋಗಲಾಡಿಸಬಹುದು? ಎ. ಟೊಮ್ಯಾಟೊ, ಬಿ. ಕುಂಬಳಕಾಯಿ, ಸಿ. ಬದನೆಕಾಯಿ, ಡಿ. ಆಲೂಗಡ್ಡೆ. ಉತ್ತರ ಎ. ಟೊಮ್ಯಾಟೊ. ನಾಲ್ಕನೇ ಪ್ರಶ್ನೆ, ಯಾವ ಬಣ್ಣದ ಹಣ್ಣುಗಳು ನಮ್ಮ ಹೃದಯವನ್ನು ಬಲಗೊಳಿಸುತ್ತವೆ? ಎ. ಕೆಂಪು, ಬಿ. ಹಸಿರು, ಸಿ. ಬಿಳಿ, ಡಿ. ಹಳದಿ. ಉತ್ತರ ಎ. ಕೆಂಪು. ಐದನೇ ಪ್ರಶ್ನೆ, ಮಧ್ಯಾಹ್ನದ ನಿದ್ದೆ ಎಷ್ಟು ಹೊತ್ತು ದೇಹ ಮತ್ತು ಮನಸ್ಸನ್ನು ಸದೃಢವಾಗಿರಿಸುತ್ತದೆ? ಎ. 1 ಗಂಟೆ, ಬಿ. 3 ಗಂಟೆ, ಸಿ. 2 ಗಂಟೆ, ಡಿ. 1 ಗಂಟೆ 30 ನಿಮಿಷ. ಉತ್ತರ ಡಿ. 1 ಗಂಟೆ 30 ನಿಮಿಷ. ಆರನೇ ಪ್ರಶ್ನೆ, ಹಳದಿ ಬಟ್ಟೆಗಳನ್ನು ಧರಿಸುವುದನ್ನು ಯಾವ ದೇಶದಲ್ಲಿ ನಿಷೇಧಿಸಲಾಗಿದೆ? ಎ. ನೈಜೀರಿಯಾ, ಬಿ. ವಿಯೆಟ್ನಾಂ, ಸಿ. ಬಾಂಗ್ಲಾದೇಶ, ಡಿ. ಮಲೇಷಿಯಾ. ಉತ್ತರ ಡಿ. ಮಲೇಷಿಯಾ. ಏಳನೇ ಪ್ರಶ್ನೆ, ಮುಖ ಚರ್ಮವನ್ನು ಸುಂದರವಾಗಿರಿಸಲು ನಾವು ಎಷ್ಟು ಲೀಟರ್ ನೀರನ್ನು ಕುಡಿಯಬೇಕು? ಎ. 3 ಲೀಟರ್, ಬಿ. 2 ಲೀಟರ್, ಸಿ. 1 ಲೀಟರ್, ಡಿ. 5 ಲೀಟರ್. ಉತ್ತರ ಎ. 3 ಲೀಟರ್. ಎಂಟನೇ ಪ್ರಶ್ನೆ, ಪ್ರತಿದಿನ ಯಾವುದು ತಿಂದರೆ ಮೆದುಳು ಚುರುಕಾಗುತ್ತದೆ ಅಥವಾ ಚುರುಕಾಗಿ ಇರುತ್ತದೆ? ಎ. ಬಾಳೆಹಣ್ಣು, ಬಿ. ಚಾಕ್ಲೇಟ್, ಸಿ. ಕಿತ್ತಳೆ ನಿಂಬೆ, ಡಿ. ಮೊಟ್ಟೆ. ಉತ್ತರ ಡಿ. ಮೊಟ್ಟೆ. ಒಂಬತ್ತನೇ ಪ್ರಶ್ನೆ, ಆಹಾರದ ಕೊರತೆಯಿಂದ ಯಾವ ದೇಶದ ಜನರು ಮಣ್ಣಿನಿಂದ ಮಾಡಿದ ಬಿಸ್ಕೆಟ್ಗಳನ್ನು ತಿನ್ನುತ್ತಾರೆ? ಎ. ನೇಪಾಳ, ಬಿ. ಭೂತಾನ್, ಸಿ. ಜಪಾನ್, ಡಿ. ಹೈಟಿ. ಉತ್ತರ ಡಿ. ಹೈಟಿ. ಹತ್ತನೇ ಪ್ರಶ್ನೆ, ಬೆಳ್ಳುಳ್ಳಿ ತಿನ್ನುವುದರಿಂದ ಯಾವ ಕಾಯಿಲೆ ದೂರವಾಗುತ್ತದೆ? ಎ. ಚರ್ಮ ರೋಗ, ಬಿ. BP, ಸಿ. ಕೀಲು ನೋವು, ಡಿ. ಶುಗರ್ ಕಾಯಿಲೆ. ಉತ್ತರ ಬಿ. BP. 11ನೇ ಪ್ರಶ್ನೆ, ಪುರುಷರು ಕಿವಿಯನ್ನು ಚುಚ್ಚುವುದರಿಂದ ಏನಾಗುತ್ತದೆ? ಎ. ಬುದ್ಧಿ ಚುರುಕು, ಬಿ. ವೀರ್ಯಾಣು ಹೆಚ್ಚುತ್ತದೆ, ಸಿ. ನೆನಪಿನ ಶಕ್ತಿ, ಡಿ. ಬಲ ಹೆಚ್ಚುತ್ತದೆ. ಉತ್ತರ ಬಿ. ವೀರ್ಯಾಣು ಹೆಚ್ಚುತ್ತದೆ. ಪುರುಷರಲ್ಲಿ ಕಿವಿ ಚುಚ್ಚುವುದು ವೀರ್ಯಾಣು ಉತ್ಪಾದನೆಗೆ ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಮತ್ತು ಅದಕ್ಕಾಗಿಯೇ ಬಾಲಕರಿಗೆ ಕಿವಿ ಚುಚ್ಚುವುದು ಅವರ ಸಂತಾನೋತ್ಪತ್ತಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡಲು ವಿವಿಧ ಸಮುದಾಯಗಳಲ್ಲಿ ಕಡ್ಡಾಯ ಸಂಪ್ರದಾಯವಾಗಿ ಬೆಳೆದು ಬಂದಿದೆ. 12ನೇ ಪ್ರಶ್ನೆ, ಬಿಸಿ ನೀರು ಸ್ನಾನ ಮಾಡುವವರಿಗೆ ಯಾವ ರೋಗ ಬರುವುದಿಲ್ಲ? ಎ. ಹೃದಯಾಘಾತ, ಬಿ. ಪಕ್ಷವಾತ, ಸಿ. ನಿದ್ರಾಹೀನತೆ, ಡಿ. ಅಸ್ತಮಾ. ಉತ್ತರ ಬಿ. ಪಕ್ಷವಾತ. 13ನೇ ಪ್ರಶ್ನೆ, ಬಿಸಿ ನೀರು ಕುಡಿಯುವ ಅಭ್ಯಾಸ ಇರುವ ಜನರಲ್ಲಿ ಬಾರದೇ ಇರುವ ವ್ಯಾಧಿ ಯಾವುದು? ಎ. ಹೃದಯಾಘಾತ, ಬಿ. ಪಕ್ಷವಾತ, ಸಿ. ಅಸ್ತಮಾ, ಡಿ. ಮರಗುಳಿತನ. ಉತ್ತರ ಎ. ಹೃದಯಾಘಾತ. 14ನೇ ಪ್ರಶ್ನೆ, ಕೋಳಿಗಳು ಮೊಟ್ಟೆಗಳಿಗೆ ಕಾವು ಕೊಡುವ ಕಾಲಾವಧಿ ಎಷ್ಟು? ಎ. 10 ದಿನ, ಬಿ. 22 ದಿನ, ಸಿ. 25 ದಿನ, ಡಿ. 21 ದಿನ. ಉತ್ತರ ಡಿ. 21 ದಿನ. 15ನೇ ಪ್ರಶ್ನೆ, ಗಂಟಲು ನೋವು ಉಂಟಾದರೆ ಯಾವುದು ಬೇಗ ಉಪಶಮನ ಮಾಡುತ್ತದೆ? ಎ. ಲವಂಗ, ಬಿ. ಮೆಣಸು, ಸಿ. ತುಳಸಿ ಎಲೆ, ಡಿ. ಬೆಳ್ಳುಳ್ಳಿ. ಉತ್ತರ ಸಿ. ತುಳಸಿ ಎಲೆ. 16ನೇ ಪ್ರಶ್ನೆ, ನಾವು ಆರೋಗ್ಯವಾಗಿರಲು ದಿನಕ್ಕೆ ಎಷ್ಟು ಗಂಟೆ ನಿದ್ದೆ ಮಾಡಬೇಕು?
ಎ 4 ಗಂಟೆ, ಬಿ 8 ಗಂಟೆ, ಸಿ 10 ಗಂಟೆ, ಡಿ 6 ಗಂಟೆ. ಉತ್ತರ ಬಿ 8 ಗಂಟೆ. 17ನೇ ಪ್ರಶ್ನೆ. ನಮ್ಮ ಹಲ್ಲುಗಳು ಬಿಳಿಯಾಗಿ ಹೊಳೆಯಲು ಯಾವುದು ಸಹಾಯ ಮಾಡುತ್ತದೆ? ಎ ಅಕ್ಕಿ ಹಿಟ್ಟು, ಬಿ ಅಡಿಗೆ ಸೋಡಾ, ಸಿ ಉಪ್ಪು, ಡಿ ಬೇವಿನ ಕಡ್ಡಿ. ಉತ್ತರ ಬಿ ಅಡುಗೆ ಸೋಡಾ. 18ನೇ ಪ್ರಶ್ನೆ. ಯಾವ ಹಣ್ಣು ಫ್ರಿಜ್ನಲ್ಲಿ ದೀರ್ಘಕಾಲ ಉಳಿಯುತ್ತದೆ? ಎ ಸೇಬು ಹಣ್ಣು, ಬಿ ಬಾಳೆಹಣ್ಣು, ಸಿ ಅವಕಾಡೊ, ಡಿ ಬೆರ್ರಿ ಅಥವಾ ಚೆರ್ರಿ ಹಣ್ಣು. ಉತ್ತರ ಎ ಸೇಬು ಹಣ್ಣು. 19ನೇ ಪ್ರಶ್ನೆ. ಯಾವ ಕ್ರೀಡೆಯನ್ನು ಅಮೆರಿಕನ್ ರಾಷ್ಟ್ರೀಯ ಆಟವೆಂದು ಪರಿಗಣಿಸಲಾಗುತ್ತದೆ? ಎ ಬಾಸ್ಕೆಟ್ಬಾಲ್, ಬಿ ಬೇಸ್ಬಾಲ್, ಸಿ ವಾಲಿಬಾಲ್, ಡಿ ಫುಟ್ಬಾಲ್. ಉತ್ತರ ಬಿ ಬೇಸ್ಬಾಲ್. 20ನೇ ಪ್ರಶ್ನೆ. ಭಾರತದ ಯಾವ ರಾಜ್ಯವು ತನ್ನ ಮೊದಲ ಏರ್ ಆಂಬ್ಯುಲೆನ್ಸ್ ಸೇವೆಯನ್ನು ಪ್ರಾರಂಭಿಸಿದೆ? ಎ ಮಹಾರಾಷ್ಟ್ರ, ಬಿ ಗುಜರಾತ್, ಸಿ ಪಂಜಾಬ್, ಡಿ ಕರ್ನಾಟಕ. ಉತ್ತರ ಡಿ ಕರ್ನಾಟಕ. ಹೃದಯಾಘಾತವನ್ನು ತಡೆಯುವ ತರಕಾರಿ ಯಾವುದು? ಆಪ್ಷನ್ಸ್ ಈ ರೀತಿಯಾಗಿದೆ. ಎ ಎಲೆಕೋಸು, ಬಿ ಆಲೂಗಡ್ಡೆ, ಸಿ ಟೊಮ್ಯಾಟೊ, ಡಿ ಬೆಂಡೆಕಾಯಿ. ಉತ್ತರ ಎ ಎಲೆಕೋಸು. ಎಲೆಕೋಸನ್ನು ತಿನ್ನುವುದರಿಂದ ಹೃದಯಾಘಾತವನ್ನು ತಡೆಗಟ್ಟಬಹುದು. ಯಾವ ಪ್ರಾಣಿ ನಿಂತುಕೊಂಡು ಮಲಗುತ್ತದೆ? ಎ ಕುದುರೆ, ಬಿ ಹಸು, ಸಿ ಆನೆ, ಡಿ ಮೇಲಿನ ಎಲ್ಲವು. ಉತ್ತರ ಡಿ ಮೇಲಿನ ಎಲ್ಲವು. ಕುದುರೆ, ಹಸು, ಆನೆ ಇವುಗಳೆಲ್ಲ ನಿಂತುಕೊಂಡು ನಿದ್ದೆ ಮಾಡುವ ಪ್ರಾಣಿಗಳಾಗಿವೆ. ಆಂಧ್ರಪ್ರದೇಶದ ಯಾವ ರೈಲು ನಿಲ್ದಾಣವನ್ನು ಸಂಪೂರ್ಣವಾಗಿ ಮಹಿಳೆಯರೇ ನಿರ್ವಹಿಸುತ್ತಾರೆ? ಎ ತಿರುಪತಿ, ಬಿ ಚಿತ್ತೂರು, ಸಿ ಚಂದ್ರಗಿರಿ, ಡಿ ನೆಲ್ಲೂರು. ಉತ್ತರ ಸಿ ಚಂದ್ರಗಿರಿ. ಆಂಧ್ರಪ್ರದೇಶದ ಚಂದ್ರಗಿರಿಯಲ್ಲಿ ಸಂಪೂರ್ಣವಾಗಿ ಮಹಿಳೆಯರೇ ಕಾರ್ಯನಿರ್ವಹಿಸುತ್ತಾರೆ. ಭಾರತದಲ್ಲಿ ಅತ್ಯಂತ ದುಬಾರಿ ಮದುವೆ ಯಾರದು? ಎ ಮುಖೇಶ್ ಅಂಬಾನಿ, ಬಿ ಗಾಲಿ ಜನಾರ್ದನ್ ರೆಡ್ಡಿ, ಸಿ ವಿರಾಟ್ ಕೊಹ್ಲಿ, ಡಿ ರಣಬೀರ್ ಕಪೂರ್. ಉತ್ತರ ಎ ಮುಖೇಶ್ ಅಂಬಾನಿ. ಭಾರತದಲ್ಲಿ ಅತ್ಯಂತ ದುಬಾರಿ ಮದುವೆ ಮುಖೇಶ್ ಅಂಬಾನಿಯವರದು ಆಗಿದೆ. ಯಾವ ಪ್ರಾಣಿ 300ರಿಂದ 500 ವರ್ಷಗಳ ಕಾಲ ಬದುಕುತ್ತದೆ? ಎ ಗ್ರೀನ್ಲ್ಯಾಂಡ್ ಶಾರ್ಕ್, ಬಿ ರಾಕ್ ಫಿಶ್, ಸಿ ಅನಕೊಂಡ, ಡಿ ಆಮೆ. ಉತ್ತರ ಎ ಗ್ರೀನ್ಲ್ಯಾಂಡ್ ಶಾರ್ಕ್. ಗ್ರೀನ್ಲ್ಯಾಂಡ್ ಶಾರ್ಕ್ 300ರಿಂದ 500 ವರ್ಷಗಳ ಕಾಲ ಬದುಕುತ್ತದೆ.